ಕುಮಾರಸ್ವಾಮಿ ವಿರುದ್ಧವೂ ಕೂಡ ದೆಹಲಿಯಲ್ಲಿ ರಣಕಹಳೆಗೆ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ವಿಚಾರವೇ ಸದ್ಯ ಕಾಂಗ್ರೆಸ್ಗೆ ಅಸ್ತ್ರ. ಮೋದಿ ಸಂಪುಟವನ್ನ ಮುಜುಗರಕ್ಕೆ ಸಿಲುಕಿಸುವುದಕ್ಕೆ ತಂತ್ರವನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳ್ಯ. ಪದೇ ಪದೇ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಮೋದಿಗೆ ಮುಜುಗರವನ್ನ ತರುವುದಕ್ಕೆ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಇದನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಹೇಳಿ ಸಿಎಂಗೆ ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಕೊಟ್ಟಂತಹ ಸಲಹೆಯ ಮೇರೆಗೆ ದೆಹಲಿಗೆ ಏನು ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಟಾರ್ಗೆಟ್ HDK ಅನ್ನುವಂಥ ಸಲಹೆಯನ್ನ ಶಾಸಕರು ಏನ್ ಕೊಟ್ಟಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು, ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಈಗ ಅದಕ್ಕೆ ತಿರುಗುಬಾಣವನ್ನ ಹೂಡಬೇಕು. ಆ ಕಾರಣಕ್ಕಾಗಿನೇ ಆಲ್ರೆಡಿ HD ಕುಮಾರಸ್ವಾಮಿ ಅವರ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ 2ನೇ ಪತ್ರ ಸಲ್ಲಿಕೆಯಾಗಿದೆ. ಬಟ್ ರಾಜಕೀಯ ಹೋರಾಟವನ್ನ ಮಾಡಬೇಕು, ರಾಜಕೀಯವಾಗಿ ಒತ್ತಡವನ್ನ ಹೇರಬೇಕು, ಕೇಂದ್ರ ಸರ್ಕಾರಕ್ಕೂ ಮುಜುಗರವನ್ನ ತರುವಂತಹ ಕೆಲಸ ಆಗಬೇಕು. ಅದಾಗಬೇಕು ಅಂದ್ರೆ ಟಾರ್ಗೆಟ್ HDK. ಸೊ ಈ ಬಗ್ಗೆ ಯಾವ ರೀತಿ ಪ್ಲಾನಿಂಗ್ ಅನ್ನ ಹಾಕೊಂಡು ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಯಾವ ರೀತಿಯಾದಂತಹ ಸಲಹೆ ನಿನ್ನೆಯ ಸಿಎಲ್ಪಿ ಸಭೆಯಲ್ಲಿ ಸಿಎಂಗೆ ಸಿಕ್ಕಿದೆ? ಖಂಡಿತವಾಗಿ ವಿದ್ಯಾಶ್ರೀ, ಇಂದು ದೆಹಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಪ್ರಮುಖವಾಗಿ ವರಿಷ್ಠರ ಭೇಟಿಗೆ ಕೆಲವೊಂದಿಷ್ಟು ರಾಜ್ಯದಲ್ಲಿ ಶಾಸಕರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ನಿನ್ನೆ ನಡೆದಂಥ CLP ಸಭೆಯಲ್ಲೂ ಕೂಡ ಯಾವ ರೀತಿ ಕೇಂದ್ರದ ನಾಯಕರು ಇಲ್ಲಿ ರಾಜ್ಯ ಸರ್ಕಾರವನ್ನ ಸಿಎಂ ಮುಖಾಂತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ ತಾವು ಕೂಡ ಈಗ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ವಿಚಾರ ಕುರಿತಂತೆ ರಾಜ್ಯಪಾಲರು ಯಾವ ರೀತಿ ಪಕ್ಷಪಾತ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರೆ. ಅದೇ ರೀತಿಯಲ್ಲಿ ಹಲವು ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂಥ BJP ಮತ್ತೆ JDS ನಾಯಕರ ವಿರುದ್ಧ ಇರ್ತಕ್ಕಂಥ ಪ್ರಕರಣಗಳ ತನಿಖೆ ವಿಚಾರ ಕುರಿತಂತೆ ರಾಜ್ಯಪಾಲರು ಮೌನ ವಹಿಸಿರೋದು ಏಕೆ ಅಂತಕ್ಕಂಥ ವಿಚಾರವನ್ನ ವರಿಷ್ಠರ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಅಂತಕ್ಕಂಥ ಸಲಹೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಪ್ರಮುಖವಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಗಣಿ ಗುತ್ತಿಗೆ ವಿಚಾರ ಕುರಿತಂತೆ ರಾಜ್ಯಪಾಲರು ಈವರೆಗೂ ಕೂಡ ಮೌನ ವಹಿಸಿರ್ತಕ್ಕಂಥ ವಿಚಾರ ಕುರಿತಂತೆ ದೆಹಲಿ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದಲ್ಲಿ ಸಹಜವಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಜೊತೆಗೆ ಮೋದಿ ಸಂಪುಟದ ಪ್ರಭಾವಿ ಸಚಿವರೊಬ್ಬರು, ಕೇಂದ್ರ ಸಚಿವರೊಬ್ಬರು ಈ ರೀತಿ ಅಕ್ರಮ ಮಾಡಿದ್ರು ಸಹಿತವಾಗಿ ಮೋದಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಈ ವಿಚಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಯಾವ ರೀತಿ ತರಾತುರಿಯ ಕ್ರಮವನ್ನ ರಾಜ್ಯಪಾಲರು ತೆಗೆದುಕೊಳ್ತಾರೋ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ವಿಚಾರದಲ್ಲಿ ಮೌನ ವಹಿಸಿರ್ತಕ್ಕಂಥ ಹಿಂದಿನ ಮರ್ಮವೇನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂತಕ್ಕಂಥ ಸಲಹೆಯನ್ನ ಖುದ್ದು ಕಾಂಗ್ರೆಸ್ ಶಾಸಕರೇ ನೀಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿಚಾರವನ್ನ ಮುಂದಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಆದಲ್ಲಿ ಸಹಜವಾಗಿ ಮೋದಿ ಸಂಪುಟದವ್ರಿಗೆ ಇರುಸು ಮುರುಸು ಉಂಟಾಗಲಿದೆ. ಹಾಗಾಗಿ ಟಕ್ಕರ್ ನೀಡಬೇಕು ಎಂಬತಕ್ಕಂಥ ಸಲಹೆಯನ್ನ ಖುದ್ದು ರಾಜ್ಯದ ಶಾಸಕರು ಇರ್ಬೋದು ಮತ್ತೆ ಸಚಿವರುಗಳು ಕೂಡ ನಿನ್ನೆಯ CLP ಸಭೆಯಲ್ಲಿ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ದೆಹಲಿ ಭೇಟಿಯ ಸಂದರ್ಭದಲ್ಲಿ ವರಿಷ್ಠರ ಗಮನಕ್ಕೆ ರಾಜ್ಯಪಾಲರ ಪಕ್ಷಪಾತ ಧೋರಣೆಯನ್ನ ಗಮನಕ್ಕೆ ತರೋದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಅಕ್ರಮ ವಿಚಾರ ರಾಜ್ಯಪಾಲರು ಈವರೆಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದೇ ಇರತಕ್ಕಂಥ ವಿಚಾರವನ್ನು ಕೂಡ ದೆಹಲಿ ವರಿಷ್ಠರಿಗೆ ಮತ್ತೆ ದೆಹಲಿಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದ್ದು ಸಹಜವಾಗಿ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ಪ್ರಮುಖವಾಗಿ ಮೋದಿ ಅವರಿಗೆ ಇರುಸು ಮುರುಸನ್ನ ಉಂಟು ಮಾಡಬೇಕು. ಈ ವಿಚಾರದಲ್ಲಿ ಕೇಂದ್ರದ ನಾಯಕರುಗಳು ಮಾತಾಡಬೇಕು. ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಅನೇಕ ನಾಯಕರು ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲೂ ಕೂಡ ಯಾವ ನಿಲುವನ್ನ ತೆಗೆದುಕೊಳ್ತಾರೆ, ಕುಮಾರಸ್ವಾಮಿ ಅವರ ಅಕ್ರಮ ವಿಚಾರ ಕುರಿತಂತೆ ರಾಜ್ಯಪಾಲರಿಗೆ ಏನಾದರೂ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡ್ತಾರಾ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವರಿಷ್ಠರ ಸಮ್ಮುಖದಲ್ಲೂ ಪ್ರಸ್ತಾಪ ಮಾಡೋದರ ಜೊತೆಗೆ ಅಲ್ಲಿನ ನಾಯಕರುಗಳಿಗೂ ಈ ವಿಚಾರವನ್ನ ಅಂದ್ರೆ ಇಂಡಿಯಾ ಕೂಟದ ನಾಯಕರು ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥ ಸಲಹೆಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಶಾಸಕರು ನೀಡಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.